ಸರ್ 2007ರಲ್ಲಿ ನೀವು ಯಾವ ಇದು ಫಿಸಿಕ್ಸ್ ದೈಹಿಕ ಶಿಕ್ಷಣ ಅವ್ರದ್ದು ಆಯ್ತು. ಬೇರೆ ಯಾರಿದ್ದೀರಾ? ಬಹಳ ಇಂಪಾರ್ಟೆಂಟ್ ಬೇರೆ ಯಾವ ನಿಮ್ದು ಆಯ್ತು? ಒಂದು ಇಂಪಾರ್ಟೆಂಟ್ ಹೇಳ್ತೀನಿ. ದೈಹಿಕ ಶಿಕ್ಷಣ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ 2007 ಆಗಿತ್ತು. ಅದಾದ ನಂತರ ನೇಮಕಾತಿನೇ ಆಗಿಲ್ಲ. ಸುಮಾರು 20 ವರ್ಷ ಆಯ್ತು. ನೀವೇನು ಹೊಸ ವಿಷಯ ಹೇಳಿ, ಈಗ ಎಲ್ಲರೂ ಹೇಳಿದ್ದಾರೆ ಬೇರೆ. 2007ರಿಂದ ಆಗಿಲ್ಲ. ಶಾಲೆ ಒಳಗೆ ಫಸ್ಟ್ ಶಾಲೆ ಹಿಂಗೆ ಪ್ರಾರಂಭ ಆಯ್ತು ಅಂತಂದ್ರೆ ಪ್ರಾರ್ಥನೆಯಿಂದನೇ ಶಾಲೆ ಪ್ರಾರಂಭ. ಹೌದು, ನಾಡಗೀತೆ, ರಾಷ್ಟ್ರಗೀತೆ, ಒಂದೇ ಮಾತ್ರ ಮತ್ತು ಪ್ರಾರ್ಥನೆ. ಖಂಡಿತ. ಅದಕ್ಕೆ ಅದು ಪ್ರಾರ್ಥನೆ ಪ್ರಾರಂಭ ಆಗ್ಬೇಕು ಅಂತಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕನಿಂದನೇ ಪ್ರಾರಂಭ ಆಗ್ಬೇಕು. ನೀವು ಕೂಡ ನಿಮ್ಮಲ್ಲಿ ನೀವು ಓದ್ತಿರ್ಬೇಕಾದ್ರೆ ಈಗ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಓದ್ತಾ ಇದ್ರು, ಅವರು ವಿದ್ಯಾರ್ಥಿ ಆಗಿದ್ದಾಗನು ಅವರು ಕೂಡ ಓದುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕುಸ್ತಿಪಟ್ಟು ಅಲ್ವೇ, ಅವರು ಓದುವಂತ ಸಂದರ್ಭದಲ್ಲಿ ಅವರು ಪ್ರಾರ್ಥನೆ ಮುಖಾಂತರನೇ ಅವರ ದೈಹಿಕ ಶಿಕ್ಷಣ ಶಿಕ್ಷಕರ ಮುಖಾಂತರ ಅವರು ಶಾಲೆಯನ್ನು ಪ್ರಾರಂಭಿಸಿದ್ದು. ಹಾಗಾಗಿ ನಾನು ಸರ್ಕಾರಕ್ಕೆ ಒಂದು ಧಿಕ್ಕಾರವನ್ನು ಕೂಗ್ತಾ ಇದ್ದೇನೆ. ಸುಮಾರು 20 ವರ್ಷಗಳಿಂದ ನೇಮಕಾತಿ ಆಗಿಲ್ಲ. ಈಗ ಬೆರಳೆಣಿಕೆಯಷ್ಟು ಮಾತ್ರ ನೇಮಕಾತಿ ಹೇಳಿದ್ದಾರೆ. ಬಟ್ ಆ ನೇಮಕಾತಿಗಳ ಸಂಖ್ಯೆ ಹೆಚ್ಚಾಗಲೇಬೇಕು ಮತ್ತು ವಯೋಮಿತಿ ಸಡಿಲಿಕೆ ಕೂಡ ಆಗ್ಲೇಬೇಕಂತೇಳಿ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಹೇಳ್ರಿ ಸರ್, ಏನ್ ನಿಮ್ಮ ಹೆಸರು? ಹೊನ್ನಪ್ಪ ಅಂತ ಸರ್. ಹೊನ್ನಪ್ಪ ಅವರೇ, ಏನ್ ನಿಮ್ ಪ್ರಾಬ್ಲಮ್? ರಾಜ್ಯದಲ್ಲಿ 49,000 ಪ್ರಾಥಮಿಕ ಶಾಲೆಗಳಿದ್ದಾವೆ ಸರ್. 49 ಇದಕ್ಕಿಂತ ಮುಂಚೆ 3 ವರ್ಷದಲ್ಲಿ 7,000 ಪ್ರಾಥಮಿಕ ಶಾಲೆಗಳು ಮುಚ್ಚಿದೆ. ಕಾರಣ ಎಲ್ಲ ಶಾಲೆಗಳು ಶಿಕ್ಷಕರಿಲ್ಲ ಅಂತ. ನಾನು ನನ್ನ ಮಗಳು ಕಳಿಸ್ಬೇಕು ಸ್ಕೂಲ್ಗೆ ಅಂದರೆ ಅಲ್ಲಿ ಶಿಕ್ಷಕರಿದ್ರು ಮಾತ್ರ ಕಳಿಸೋದು. ದೈಹಿಕ ಶಿಕ್ಷಕರಿಲ್ಲ, ಸಂಗೀತ ಶಿಕ್ಷಕರಿಲ್ಲ, ಯಾವುದೇ ಶಿಕ್ಷಕರಿಲ್ಲ ಅಂದರೆ ಮಗುನ ಹೆಂಗೆ ಕಳ್ಸೋಕ್ಕೆ ಸಾಧ್ಯ? 7,000 ಶಾಲೆಗಳು ಮುಚ್ಚೋಗಿದ್ದಾವೆ. ಈ ಪ್ರೆಸೆಂಟು 49,000 ಪ್ರಾಥಮಿಕ ಶಾಲೆಗಳು ಮಾತ್ರ ಇದೆ ಸರ್. ಅದರಲ್ಲಿ 6,772 ಹುದ್ದೆಗಳು ಸ್ಯಾಂಕ್ಷನ್ ಆಗಿದೆ. ಅದ್ರಲ್ಲಿ 3,600 ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಮುಚ್ಚೋವರೆಗೂ ಇವ್ರಿಗೆ ತಿಂದಿದ್ದಾರಲ್ಲ. ಹೌದು ಸರ್. ಯಾಕೆಂದ್ರೆ ಶಾಲೆಗಳು ಯಾಕೆ ಮುಚ್ಚಿದೆ ಅಂದ್ರೆ ಯಾರು MLA MP ಯಾರ ಮಕ್ಕಳು ಸರ್ಕಾರಿ ಶಾಲೆಗೆ ಓದ್ತಾ ಇಲ್ಲ, ಈ ಬಡವ್ರ ಮಕ್ಕಳು ಅಷ್ಟೇ ಓದ್ತಾ ಇದ್ದಾರೆ ಸರ್. ಕರೆಕ್ಟ್. ಹಾಗಾಗಿ ನೀವು ಹೇಳ್ತಿರೋದು ಕರೆಕ್ಟ್. ಕಂಪ್ಲೀಟ್ಲಿ ಪ್ರೈವೇಟೈಸೇಷನ್ ಆಗ್ತಾ ಇದೆ, ಕಮರ್ಷಿಯಲ್. ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಕಾಲೇಜುಗಳಿಗೆ ಡಮ್ಮಿ ಕಾಲೇಜಿಗೆ ಕಳಿಸ್ತಾರೆ, ಆಮೇಲೆ ಕೋಚಿಂಗಿಗೆ ಸಪರೇಟ್ ಟ್ಯೂಷನ್ಗೆ ಹೋಗೋದು 2 ಲಕ್ಷ ಕೊಟ್ಟು. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗೋದಕ್ಕೆ ಅದು ಮುಖ್ಯ ಕಾರಣ ಅಂತ ಒಂದಷ್ಟು ಆರೋಪಗಳು ಕೂಡ ಬಂತು. ಯಾಕಂದ್ರೆ ದೊಡ್ಡ ದೊಡ್ಡ ಕೋಚಿಂಗ್ ಕ್ಲಾಸ್ಗಳೆಲ್ಲ ದೊಡ್ಡದಾಗಿ ಕೈ ಹಣ್ಣು ಲಿಂಕ್ ಆಗಿರ್ತಾವೆ. ಇಲ್ಲಿ ಕಾಲೇಜ್ಗಳು ಡಮ್ಮಿ. ನೋಡಿ ಹಿಂಗೆ ನೋಡಿ ಯಾವ್ಯಾವ ಥರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಇನ್ನೂ ಒಂದಷ್ಟು ಆ ಕಡೆ ಇದ್ದಾರೆ, ಅಲ್ಲೂ ಕುತ್ಕೊಂಡಿದ್ದಾರೆ. ಮೇಡಮ್ ಹೇಳಿ, ಮೇಡಮ್ ಹೇಳಿ, ನೀವು ಫಿಸಿಕ್ಸ್ ಟೀಚರ್ ತಾನೆ? ಅಲ್ಲ, ನೀವೇನೋ D.Ed B.Ed ನೀವು ಹೇಳಿದ್ರಲ್ಲ ಆಗ್ಲೇ ಮಾತಾಡಿದ್ರಲ್ಲ. ಹೇಳ್ರಿ. ಹೇಳ್ರಿ. ಈಗ ಸರ್ ನಿಮ್ದು ಒಂದು ನಾನೇ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ಸರ್. ನಿಮ್ಮ ಒಂದು ಏಮ್ ಏನ್ ಸರ್? ನಿಮ್ಮ ಗುರಿ ಒಳ್ಳೆ ಟಿವಿ ಆಂಕರ್ ಆಗ್ಬೇಕಂದ್ರೆ ಖಂಡಿತ ಅದಾದ್ರಿ ಮತ್ತೆ ಅದನ್ನೇ ಬಯಸ್ತೀರಾ ನೀವು? ಅದಕ್ಕೆ ಕಾಂಪಿಟೇಷನ್ ಮಾಡ್ತೀರಾ? ಇಲ್ಲ, ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಅಪ್ಡೇಟ್ ಮಾಡ್ತೀರಾ, ಹೈ ಲೆವೆಲ್ಗೆ ಹೋಗ್ತೀರಾ. ಈಗ ಹೋದ್ ಸರ್ GPSTR ಆಗಿರೋದು ಏನ್ ಸರ್? ಇದೇ ಸಮಸ್ಯೆ. ಆಲ್ರೆಡಿ ಟೀಚರ್ ಇರೋರಿಗೆ ಮತ್ತೆ NOC ಕೊಡಿಸಿ ಮತ್ತೆ ರೀಅಪಾಯಿಂಟ್ ಮಾಡಿಸಿದ್ರು ಸರ್ ಅವ್ರನ್ನೇ. ಸರ್ ಅದೇ ಹಂಗ್ ಮಾಡ್ತಾರೆ ಸರ್. 3,000 ಸ್ಕ್ಯಾಮ್ ಸರ್. ಅದರಿಂದ ನಾವು ಹೊರಗೆ ಬಂದ್ವಿ. ಲಾಸ್ಟ್ ಇಯರ್ ಸರ್, ಲಾಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಒಟ್ಟು ಪ್ರತಿ ರಿಕ್ರೂಟ್ಮೆಂಟ್ ಏನಾದ್ರೂ ಒಂದು ಸಮಸ್ಯೆ ಸರ್ ಇವ್ರದ್ದು. ಈ ಸರ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಮಾಡಿ ಅದನ್ನ ವೇಕೆನ್ಸಿಗಳನ್ನ ಹಂಗೆ ಉಳಿಸ್ಕೋಬೇಕು ಅನ್ನೋದು ಇವ್ರದ್ದು. ನೋಡಿ, ಬಹಳ ಚೆನ್ನಾಗಿ ಪಾಯಿಂಟ್ ಹಾಕಿದ್ರು. ಆಗಲ್ಲ, ಸಾಧ್ಯನೇ ಇಲ್ಲ. ಅದೇನ್ರಿ ಅದು IAS ಆದ್ಮೇಲೆ ಮತ್ತೆ ಇಳಿಯೋದು, ಮತ್ತೆ IAS ಆಗೋದು. ಇದು ಚೆನ್ನಾಗಿದೆ ಪಾಯಿಂಟ್. ಇದು ಎಷ್ಟು ಜನ ನಾವು ಸಫರ್ ಆಗಿದ್ರೆ ಇದರಿಂದ ಯಾರಿದ್ದಾರೆ ಅಂತೀರಿ ನೀವು? ನಿಮ್ ಪ್ರಕಾರ ಏನ್ ನಡೀತಾ ಇರಬಹುದು ಇದರಿಂದ? ಅಲ್ಲಿ ಬಿಡ್ತಾರೆ ಸರ್ ಅವ್ರ ಅಪಾಯಿಂಟ್, ಮತ್ತೆ ತಮ್ಮ ಜಿಲ್ಲೆಗೆ ಹೋಗ್ತಾರೆ ಸರ್. ಅಲ್ಲಿ ಮತ್ತೆ ಒಂದು ವೇಕೆನ್ಸಿ ಉಳಿತಾ ಸರ್. ಅಲ್ಲಿ ಮಕ್ಕಳಿಗೆ ಮತ್ತೆ ಅಲ್ಲಿ ಒಬ್ಬರು ನಿರುದ್ಯೋಗಿ ಸೃಷ್ಟಿ ಆದ್ರು ಸರ್. ಈ ರೀತಿ ನೋಡಿದ್ರಾ? ಇದು ಪ್ರಾಥಮಿಕ ಶಾಲೆದು ಗುಣಮಟ್ಟ ಚೆನ್ನಾಗಿದ್ರೆ ಇವರು 10th ಮಕ್ಕಳು ಆದ್ಮೇಲೆ ಅವ್ರ ಮನೆಗೆ ಹೋಗ ಅಲಿಯೋದೇ ತಪ್ಪುತ್ತೆ ಸರ್. ಇವರು ಹೋಗಿ ರಿಂಗ್ ಕೊಡೋದು, ಫೋನ್ ಮಾಡೋದು, ಸಾಯಂಕಾಲ ಮೇಲೆ ಓದ್ತಿದ್ದಾನೆ ನಿಮ್ಮ ಮಗ ಅನ್ನೋದು, ಅದೆಲ್ಲ ತಪ್ಪುತ್ತೆ. ಈ ಪ್ರಾಥಮಿಕ ಅಂತಾನೆ ಅಡಿಪಾಯನೇ ಭದ್ರ ಮಾಡಲಿಲ್ಲ, ಅಲ್ಲೇ ಇವ್ರು ತಗೊಳ್ಳಿಲ್ಲ ಅಂತಂದ್ರೆ ಈಗ ಇದೆಯಲ್ಲ ಸರ್, 1ನೇ ಕ್ಲಾಸಲ್ಲಿ 1 ಮಗು, 2ನೇ ಕ್ಲಾಸಲ್ಲಿ 2 ಮಗು ಹಿಂಗಿದೆ. ಇದಕ್ಕೆ ಕಾರಣ ಇದೆಲ್ಲ ಸರ್ಕಾರಿ ಸ್ಕೂಲು ಮುಚ್ಚಬೇಕಾದ ಕಾರಣನೇ ಗೌರ್ಮೆಂಟ್. ಸರ್ಕಾರಿ ಶಾಲೆ ಮುಚ್ಚೋದಕ್ಕೆ ಸರ್ಕಾರನೇ ಕಾರಣ. ಶ್ರೀನಾಥ್ ಅಂತ ಹೇಳಿ. ಶ್ರೀನಾಥ್ ಅವರೇ ಬನ್ನಿ, ಹಂಗೆ ಮಾತಾಡೋಣ. HSTR ಬಗ್ಗೆ ಮಾತಾಡಬೇಕಂತ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಇಡೀ HSTR ನೇಮಕಾತಿಯಲ್ಲಿ ಗಣಿತ ಶಿಕ್ಷಕರಿಗೆ ಯಾವುದೇ ನೇಮಕಾತಿ ಮಾಡೇ ಇಲ್ಲ ಇದುವರೆಗೂ. 2015ರಿಂದ 2026 ತನಕ ಸುಮಾರು 10 ವರ್ಷಗಳಿಗೆ
ಸಮಯದಲ್ಲಿ ಇದುವರೆಗೂ ಒಬ್ಬ ಗಣಿತ ಶಿಕ್ಷಕರ ನೇಮಕಾತಿ ಮಾಡೇ ಇಲ್ಲ. ಈ ವಿಚಾರವಾಗಿ ಗಂಭೀರವಾಗಿ ನೀವು ಪ್ರಕರಣ ಮಾಡಿಕೊಂಡು ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ನಮಗೆ ಮನವಿ ಮಾಡಿ ನಮಗೆ ಅವಕಾಶ ಮಾಡಿಕೊಡ್ಬೇಕಾಗಿ ಧ್ವನಿಯನ್ನು ನಾವು ಇದ್ರ ಮುಖಾಂತರ ಈ ನ್ಯೂಸ್ ಮುಖಾಂತರ ಇವ್ರ ಪ್ರಕಾರ ಇವ್ರ ಮಾಧ್ಯಮದ ಮುಖಾಂತರ ನಿಮಗೆ ಮನವಿ ಮುಟ್ಟಿಸಿದೀವಿ. ಇಲ್ಲಿ ನಮಗೆ ಈ ವಿಚಾರ ನೀವೇನ್ ಕೆಲಸ ಮಾಡ್ತೀರಾ ಈಗ? ನಾವು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಏನ್ ಸಬ್ಜೆಕ್ಟ್? ಸರ್ಕಾರಿ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಟೀಚ್ ಮಾಡ್ತಾ ಇದ್ದೀವಿ. ಅವರು ಗಣಿತ ಶಿಕ್ಷಕರು, ಅವರು ಮಕ್ಕಳ ಮುಂದೆ ಮಾತಾಡುವಾಗ ಧೈರ್ಯವಾಗಿ ಮಾತಾಡ್ತಾರೆ, ಆದ್ರೆ ಇಲ್ಲಿ ಮಾತಾಡಕ್ ಆಗ್ತಿಲ್ಲ ಅವ್ರಿಗೆ, ಕಷ್ಟಪಡ್ತಾ ಇದ್ದಾರೆ. ನಮ್ಗೆ ಅಷ್ಟು ನೋವಿದೆ, ಅಷ್ಟು ದುಃಖ ಇದೆ. ಸುಮಾರು ವರ್ಷಗಳಿಂದ ನಾವು ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾನೆ ಇದ್ರು. ಯಾರು ಯಾವ ಅಧಿಕಾರಿಗಳು ನಮ್ಮ ಗಣಿತ ಮೇಷ್ಟ್ರು ಲೆಕ್ಕಾಚಾರಗಳು ಯಾವುದು ನಮ್ಮ ಭಾಗದ MC ಸುಧಾಕರ್ ಆಗಿರ್ಲಿ, ಕಳೆದ ಸಂಪುಟ ದರ್ಜೆಯಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಅವರು ಇದ್ರ ಬಗ್ಗೆ ಶ್ರೀನಾಥ್ ಅಂತ ಹೇಳಿ. ಶ್ರೀನಾಥ್ ಅವರೇ, ಈಗ ನೀವು ಗಣಿತ ಮೇಷ್ಟ್ರು, ಗಣಿತ ಮೇಷ್ಟ್ರಿನ ಲೆಕ್ಕಾಚಾರಗಳೇ ಉಲ್ಟಾ ಆಗಿದೆ. ಇದ್ರ ಬಗ್ಗೆ ಗಂಭೀರವಾಗಿ ನೀವು ಪ್ರಕರಣವನ್ನು ದಾಖಲಿಸಿ ನಮ್ಗೆ ನ್ಯಾಯವನ್ನು ದೊರಕಿಸಬೇಕಾಗಿ ಈ ಮಾಧ್ಯಮದ ಮುಖಾಂತರ ನಾನು ಇದು ಮಾಡ್ತಾ ಇದ್ದೀನಿ. ಓಕೆ ಸರ್, ಓಕೆ.